ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸುಮಾರು 20 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಕಾಲಕ್ಕೆ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಆಗಿಂದಾಗ್ಗೆ ಸರ್ಕಾರಗಳು, ವಿಶ್ವವಿದ್ಯಾಲಯ ಇಂತಹ ಎಲ್ಲವೂ ಸಹ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಿದ ಸಂಘದ ಗೌರವಾಧ್ಯಕ್ಷ ಸದಾಶಿವ ಆರಾಧ್ಯ ಮಾತನಾಡಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯವು ಈ ಹಿಂದಿನಿಂದಲೂ ವಿಚಕ್ಷಣಾ ಜಾಗೃತ ದಳದ ಸಿಬ್ಬಂದಿಯನ್ನು ನೇಮಕಾತಿ ಮಾಡುವಾಗ ಅತಿಥಿ ಉಪನ್ಯಾಸಕರು, ಖಾಯಂ ಉಪನ್ಯಾಸಕರು ಎಂದು ಭೇದ ಮಾಡ್ತಾ ಇರಲಿಲ್ಲ. ಆದರೆ 2, 4, 6ನೇ ಸೆಮಿಸ್ಟರ್ನ ಪರೀಕ್ಷೆಗಳಿಗೆ ಮಾತ್ರ ಈ ಬಾರಿ ಹೊರಡಿಸಿರುವ ಆದೇಶದಲ್ಲಿ ನುರಿತ ಖಾಯಂ ಸಿಬ್ಬಂದಿಯನ್ನು ನೇಮಿಸಲು ಹೊರಟಿದೆ. ಇದು ಸರಿಯಾದ ಕ್ರಮವಲ್ಲ. ಅತಿಥಿ ಉಪನ್ಯಾಸಕರನ್ನ ಪರೀಕ್ಷಾ ಕಾರ್ಯಗಳಿಗೆ ಮೌಲ್ಯಮಾಪನಕ್ಕೆ ಬಳಸಿಕೊಳ್ಳುವ ವಿಶ್ವವಿದ್ಯಾಲಯ ವಿಚಕ್ಷಣಾ ಜಾಗೃತ ದಳದ ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳಲು ಮಾತ್ರ ಮೀನಾಮೇಷ ಎಣಿಸ್ತಾ ಇರೋದು ಸರಿಯಲ್ಲ. ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳದೇ ಇದ್ದರೆ ಪರೀಕ್ಷಾ ಕಾರ್ಯಗಳು, ಮೌಲ್ಯಮಾಪನ ಕಾರ್ಯಕ್ಕೂ ಖಾಯಂ ಉಪನ್ಯಾಸಕರನ್ನೇ ನೇಮಿಸಿಕೊಳ್ಳಲಿ ಎಂದರು. ಕೌನ್ಸಿಲಿಂಗ್ ಅನ್ನ ಮಾಡ್ತದೆ ಸರ್ಕಾರ. ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅಂತೇಳಿ ಕೌನ್ಸಿಲಿಂಗ್ ಅನ್ನ ಮಾಡುತ್ತೆ. ಆದರೆ ಈ ಅತಿಥಿ ಉಪನ್ಯಾಸಕರ ಸೇವೆ, ನಮ್ಮ ಆಯಸ್ಸು ಇದರಲ್ಲೇ ಕಳೆದೋಗ್ತಾ ಇದೆ. ನಮಗೆ ಒಂದು ಮಿತಿಯನ್ನು ಹೇರಲಾಗಿದೆ. ನಮಗೆ ಪ್ರತಿ ವರ್ಷ ನೇಮಕ ಮಾಡ್ಕೊಳ್ಬೇಕಾದ್ರೆ 3 ಅಂಕಗಳನ್ನು ಕೊಡಲಾಗುತ್ತೆ ನಮ್ಮ ಸೇವಾವಧಿಗೆ. ಅದಕ್ಕೆ 16 ವರ್ಷಗಳವರೆಗೆ ಮಾತ್ರ ಅಂತ ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಇದರ ಪರಿಣಾಮ 16 ವರ್ಷಗಳವರೆಗೆ ನಮ್ಗೆ ಸಿಗ್ತಕ್ಕಂಥ ಕೃಪಾಂಕ ನಂತರದಲ್ಲಿ ನಿಂತೋಗುತ್ತೆ. ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಬ್ಯಾಚ್ಗಳಲ್ಲಿರ್ತಕ್ಕಂಥವರ ಅದು ಪರ್ಸೆಂಟೇಜನ್ನು ನಾವು ಗಮನಿಸೋದಾದರೆ, ಅವರು ನಮ್ಮ ಜೊತೆಲಿ ಸ್ಪರ್ಧೆಗೆ ಬಿದ್ದಾಗ ನಾವು ವರ್ಷಗಳನ್ನು ಕಳ್ಕೊಂಡಿರೋಂಥವ್ರು, ಜೀವನವನ್ನು ಕಳ್ಕೊಂಡಿರೋಂಥವ್ರು ಅವ್ರ ಜೊತೆಲಿ ಸ್ಪರ್ಧಿಸಲಾಗದ ಸ್ಥಿತಿಗೆ ನಿಲ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಒಂದು ಕ್ಲಾಸ್ 16 ವರ್ಷಗಳಿಗೆ ಮಿತಿ ಅಂತ ಹೇಳಿ 16 ವರ್ಷಗಳವರೆಗೆ 3 ಅಂಕ ಕೊಡ್ತಕ್ಕಂಥದ್ದು. ಈ ಮಿತಿಯನ್ನು ತೆಗಿಬೇಕು. ನಾವು ಎಷ್ಟು ವರ್ಷ ಕೆಲಸ ಮಾಡಿರ್ತೀವಿ ಅಷ್ಟು ವರ್ಷಗಳ ಕಾಲ ನಮ್ಮ ನೇಮಕಾತಿಗೆ ಒಂದು ಕೃಪಾಂಕವನ್ನು ಕೊಡೋದ್ರ ಮುಖಾಂತರ ಅತಿಥಿ ಉಪನ್ಯಾಸಕರ ಬದುಕಿಗೆ ಭದ್ರತೆಯನ್ನು ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರನ್ನ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಸಂದರ್ಭದಲ್ಲಿ 16 ವರ್ಷಗಳಿಗೆ ಕೃಪಾಂಕವನ್ನು ಕೊಡ್ತಕ್ಕಂಥದ್ದು ಅನ್ನೋಂಥದ್ರಲ್ಲಿ 16 ವರ್ಷಗಳ ಮಿತಿಯನ್ನು ತೆಗೆದುಹಾಕಿ ಎಷ್ಟು ವರ್ಷ ಕೆಲಸ ಮಾಡ್ತಾರೋ ಅಷ್ಟು ವರ್ಷಗಳಿಗೆ ಕೃಪಾಂಕವನ್ನು ಕೊಡುವಂಥ ಒಂದು ನಿಯಮವನ್ನು ಜಾರಿಗೆ ತರಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಜೊತೆಗೆ ಈ ನೆಟ್ಟು, PhD, KSET, MPhil ಈ ಥರದ ಅಂಶಗಳಿವೆ. ಇವುಗಳಿಗೆ PhDಗೆ 12 ಮಾರ್ಕ್ಸ್ ಕೊಡ್ತಾರೆ, NETಗೆ 9 ಮಾರ್ಕ್ಸ್ ಕೊಡ್ತಾರೆ, MPhil ಆಗಿದ್ದರೆ 6 ಮಾರ್ಕ್ಸ್ ಕೊಡ್ತಾರೆ. 2009ಕ್ಕೆ ಮುಂಚೆ 6 ಮಾರ್ಕ್ಸ್ ಕೊಡ್ತಾರೆ. ಇದು ಏನಕ್ಕೆ ಇದನ್ನು 3ಅನ್ನು ಕನ್ಸಿಡರ್ ಮಾಡ್ತಾ ಇರೋದಂದರೆ, ಇಲ್ಲಿ ಮುಖ್ಯವಾಗಿ UGC ನಿಯಮಗಳು ಏನು ಹೇಳುತ್ತೆ, ಅರ್ಹತೆಯ ಒಂದು ಪದವಿಯನ್ನು ಹೊಂದಿರಬೇಕು ಅಂತೇಳಿ. ಆ ಅರ್ಹತೆಯ ಪದವಿನಲ್ಲಿ ನೆಟ್ ಆಗಿರಬೇಕು, ಅಥವಾ PhD ಆಗಿರಬೇಕು, ಅಥವಾ KSET ಆಗಿರಬೇಕು, ಅಥವಾ MPhil ಆಗಿರಬೇಕು ಅನ್ನೋದು. MPhilಗೆ ಒಂದು ಗ್ರೇಸ್ ಅದು ಎಕ್ಸ್ಟ್ರಾ ಇರ್ತಕ್ಕಂಥದ್ದು. ಈ ಥರ ಇವುಗಳಿಂದಾಗಿ ಇವು ಅರ್ಹತೆಯ ಕಾರಣಕ್ಕೋಸ್ಕರ ಇರೋದಕ್ಕೋಸ್ಕರ ಯಾವುದಾದ್ರೂ ಒಂದನ್ನು ಪರಿಗಣಿಸಬೇಕು. PhD ಆಗಿದ್ದರೆ 12 ಮಾರ್ಕ್ಸ್ ಕೊಟ್ಬಿಡಿ, PhD ಆಗಿ ನೆಟ್ಟು ಆಗಿದ್ದರೆ 9 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡಬೇಕಾದ ಅಗತ್ಯ ಇಲ್ಲ. ಬರೀ PhD ಆಗಿದ್ರೆ 12 ಮಾರ್ಕ್ಸ್ ಕೊಡಲಿ, ನೆಟ್ ಆಗಿದ್ರೆ 9 ಮಾರ್ಕ್ಸ್ ಕೊಡಲಿ, ಮತ್ತು MPhilನ್ನು ಕನ್ಸಿಡರ್ ಮಾಡಬೇಕಾದ ಅಗತ್ಯ ಇಲ್ಲ ಅಲ್ಲಿ. ಈ ರೀತಿಯಲ್ಲಿ ದಯಮಾಡಿ ಅರ್ಹತೆಗೆ ಯಾವುದಾದ್ರೂ ಒಂದು ಮಾನದಂಡವನ್ನು ಬಳಸಬೇಕು. ಅದು ನೆಟ್ ಆಗ್ಬೋದು, PhD ಆಗ್ಬೋದು, ಸ್ಲೆಟ್ ಆಗ್ಬೋದು, MPhil ಆಗ್ಬೋದು. ಈ ಥರದ ಒಂದು ಮಾನದಂಡವನ್ನು ಬಳಸೋದ್ರ ಮುಖಾಂತರ ಎಲ್ಲರಿಗೂ ಅವಕಾಶ ಸಿಗುವಂಥ ಎಲ್ಲರಿಗೂ ಅಂಕಗಳು ಸಿಗುವಂತೆ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಮುನಿರಾಜು ಮಾತನಾಡಿ, ಉತ್ತರ ವಿಶ್ವವಿದ್ಯಾಲಯದ ವಿಚಕ್ಷಣಾ ಜಾಗೃತ ದಳ ಸಿಬ್ಬಂದಿ ನೇಮಕಾತಿ ಸುತ್ತೋಲೆ ಅವೈಜ್ಞಾನಿಕವಾಗಿದೆ. ಕೂಡಲೇ ಕುಲಪತಿಗಳು, ಕುಲಸಚಿವರು ಸಮಾಲೋಚನೆ ನಡೆಸಿ ನುರಿತ ಖಾಯಂ ಸಿಬ್ಬಂದಿ ಎಂಬ ಪದವನ್ನು ಬದಲಾಯಿಸಿ ಅತಿಥಿ ಉಪನ್ಯಾಸಕರನ್ನು ಒಳಗೊಂಡಂತೆ ಹೊಸ ಸುತ್ತೋಲೆಯನ್ನು ಹೊರಡಿಸುವುದು ಸೂಕ್ತ. ನಮ್ಮ ಪ್ರತಿರೋಧ ಅತಿಥಿ ಉಪನ್ಯಾಸಕರ ವಿರುದ್ಧವಿರುವ ಸುತ್ತೋಲೆಯ ಬಗ್ಗೆಯೇ ವಿನಃ ವಿಶ್ವವಿದ್ಯಾಲಯದ ಮೇಲಾಗಲಿ ಕುಲಪತಿ, ಕುಲಸಚಿವರ ಮೇಲಾಗಲಿ ಇಲ್ಲ ಎಂದರು. ನಮಗೆ ನೀವು UGC ಸಂಬಳ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು 60 ವರ್ಷದವರೆಗೆ ಏನು ನಿವೃತ್ತಿ ವಯಸ್ಸಿದೆ ಅಲ್ಲಿಯವರೆಗೆ ನಮಗೆ ಸೇವಾ ಭದ್ರತೆ ಕೊಟ್ಟರೆ ಸಾಕು. ನಮಗೆ ಸೇವಾ ಭದ್ರತೆ ಕೊಟ್ಟು ಅವರು ಏನು UGC ಲೆಕ್ಚರರ್ಸ್ ತಗೋತಾರೆ ಸಂಬಳ, ಅದರಲ್ಲಿ ಬೇಸಿಕಲ್ಲಿ ₹1 ಲೆಸ್ ಮಾಡಿ ಕೊಡಲಿ. ನಮಗೆ ಪ್ರತಿ ವರ್ಷ ಅವ್ರ ಸರ್ಕಾರ ಮನಸ್ಸಿಗೆ ಬಂದಂಗೆ ಅದು 1,000 ರೈಸ್ ಮಾಡುತ್ತಾ, ₹500 ರೈಸ್ ಮಾಡುತ್ತಾ, 2,000 ಕೊಡ್ತಾ ಪ್ರತಿ ವರ್ಷ ಏರಿಕೆ ಮಾಡ್ಕೊಂಡು ಹೋಗ್ಲಿ. ಆ ಥರ ಯಾರು ನಮ್ಮಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಿರೋ ಅತಿಥಿ ಉಪನ್ಯಾಸಕರು ಎಲ್ಲರನ್ನೂ ಈ ಒಂದು ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಎಲ್ಲರಿಗೂ ಬದುಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ವಿಶ್ವವಿದ್ಯಾಲಯಕ್ಕೂ ಮನವಿ ಮಾಡ್ತಾ ಇದ್ದೇನೆ. ಈ ಸುತ್ತೋಲೆ ವಾಪಸ್ ಪಡ್ಕೊಂಡು ಅತಿಥಿ ಉಪನ್ಯಾಸಕರನ್ನೂ ಸಹ ಪರೀಕ್ಷಾ ಕಾರ್ಯಗಳಿಗೆ ನೇಮಿಸ್ಕೋಬೇಕು.
ಮತ್ತೊಂದು ಪತ್ರಕರ್ತರ ಮಿತ್ರರಲ್ಲಿ ಮನವಿ ಮಾಡ್ಕೋತೇನೆ, ಯಾವ ಅತಿಥಿ ಉಪನ್ಯಾಸಕ ಪರೀಕ್ಷಾ ಕಾರ್ಯಗಳನ್ನು ಕಟ್ಟುನಿಟ್ಟಾಗಿ ಮಾಡ್ತಾರೋ ಅವನ ಉದ್ದೇಶಪೂರ್ವಕವಾಗಿ ಅದನ್ನು ಮೂಲಿಗೆ ಮಾಡ್ತಾರೆ. ಈ ಧೋರಣೆ ಸರಿಯಲ್ಲ. ಸೊ ದಯಮಾಡಿ ವಿಶ್ವವಿದ್ಯಾಲಯದ ವಿರುದ್ಧ ನಮ್ಮ ಈ ಪತ್ರಿಕಾಗೋಷ್ಠಿ ಇಲ್ಲ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಗೆ ವಿರುದ್ಧವಾದ ಸುತ್ತೋಲೆಯನ್ನು ವಾಪಸ್ ಪಡೆದು ಅತಿಥಿ ಉಪನ್ಯಾಸಕರನ್ನ ಪರೀಕ್ಷಾ ಕಾರ್ಯಗಳು ತೊಡಗಿಸ್ಕೊಳ್ಬೇಕು. ಸರ್ಕಾರ ಇಡುಗಂಟಿನ ವಿಚಾರದಲ್ಲಿ 10 ವರ್ಷ ಮೇಲ್ಪಟ್ಟು ಯಾರ್ಯಾರು ಕೆಲಸ ಮಾಡಿದರೋ ಎಲ್ರಿಗೂ 5 ಲಕ್ಷ ಇಡುಗಂಟನ್ನು ಕೊಡಬೇಕು. ಸರ್ಕಾರ ವಾಗ್ದಾನ ಮಾಡಿದಂತೆ ಆರೋಗ್ಯ ವಿಮೆಯನ್ನು ಕೂಡಲೇ ಜಾರಿ ಮಾಡಬೇಕು. ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಏನು ದಿನ ಬಳಕೆಯ ವಸ್ತುಗಳು ಏರಿಕೆ ಆಗ್ತಿದ್ವಿ, ಅದಕ್ಕೆ ತಕ್ಕನಾಗಿ ನಮಗೆ ವೇತನವನ್ನು ಪರಿಷ್ಕರಣೆ ಮಾಡಬೇಕು. 16 ವರ್ಷಗಳ ಏನದು ಕೃಪಾಂಕದ ಮಿತಿ ಇದೆ, ಅದನ್ನು ಸಡಿಲಗೊಳಿಸ್ಬೇಕಂತ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣ, ಉಪಾಧ್ಯಕ್ಷ ರಾಜಶೇಖರ್, ಸದಸ್ಯರಾದ ರಾಮಚಂದ್ರ, ಡಿ.ವಿ. ಶ್ರೀನಿವಾಸ್, ನರಸಿಂಹಮೂರ್ತಿ ಮುಂತಾದವರು ಇದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.